ಹೋಗ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಲಾಗ್ ನಮ್ಮ ರೆಸಾರ್ಟ್ ಸ್ಟೇ, ಥರ್ಡ್ ರೆಸಾರ್ಟ್ ಸ್ಟೇ ಅಂತಲೇ ಹೇಳ್ಬೋದು. ರೆಸಾರ್ಟ್ ಒಳಗೆ ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ. 12:30 ಚೆಕ್ ಇನ್ ಮಾಡ್ಬೋದಿತ್ತು. ನಾವೊಂದು ಸ್ವಲ್ಪ ಬರೋದು ಲೇಟ್ ಆಯಿತು, ಇವಾಗ 1 o'clock ಆಗಿದೆ. ಸೊ ಇವಾಗ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ರೆಸಾರ್ಟ್ ನೇಮ್ ಬಂದುಬಿಟ್ಟು ವಿಂಡ್ ಫ್ಲವರ್ ರೆಸಾರ್ಟ್. ಈ ರೆಸಾರ್ಟ್ ನಾವೇನು ಪ್ರಿಯರ್ ಬುಕ್ ಮಾಡಿರಲಿಲ್ಲ. ಬೆಳಗ್ಗೆ ನಾವು ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸರ್ಚ್ ಮಾಡ್ತಾಯಿದ್ವಿ ಯಾವ ರೆಸಾರ್ಟ್ಗೆ ಹೋಗ್ಬೋದು ಅಂತ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಈ ರೆಸಾರ್ಟ್ ಚೆನ್ನಾಗಿದೆ, ಹೋಗೋಣ ಅಂತ. ದೆನ್ ಐ ಸೈಡ್ ಓಕೆ ಹೋಗೋಣ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ, ನೋಡೋಣ ಅಂತ ಬುಕ್ ಮಾಡಿ ಬಂದಿರೋದು. ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಅವ್ರು ಆಲ್ರೆಡಿ ನಿಂತಿದ್ರು. ದೀಪ ಮತ್ತು ಕುಂಕುಮ ಆರತಿ ಮಾಡಿ ಕುಂಕುಮ ಹಚ್ಚಿ ಬರೋಕ್ಕೆ ಹೇಳ್ತಾರೆ. ಸೊ ನಂಗೆ ಇಷ್ಟ ಆ್ಯಕ್ಚುಲಿ ಆ ಥರ ಎಲ್ಲ ಮಾಡಿದ್ರೆ. ನಮ್ಮ ಮನೇಲಿ ಯೂಶ್ವಲಾಗಿ ಹಾಗೆ ಮಾಡ್ತಾರೆ, ದೃಷ್ಟಿ ಎಲ್ಲ ತೆಗಿಯೋದು ಎಲ್ಲ ಇರುತ್ತೆ. ಸೊ ನನಗಿಷ್ಟ ಆಯಿತು. ವಿಂಡ್ ಫ್ಲವರ್ ರೆಸಾರ್ಟ್ ಮೈಸೂರಲ್ಲಿ ಕೂಡ ಇದೆ. ನಾನು ಆ್ಯಕ್ಚುಲಿ ನೋಡಿದ್ದೆ. ಇಲ್ಲಿ ನೀವು ಚೆಸ್ ಬೋರ್ಡ್ ನೋಡ್ಬೋದು, ಅದು ಆ್ಯಕ್ಚುಲಿ ನಾನು ಮೈಸೂರಿನ ಪ್ರಾಪರ್ಟಿಯಲ್ಲಿ ನೋಡಿದ್ದೆ. ಸೊ ಇಲ್ಲೂ ಇತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾರ್ಡನಿಂಗ್ ಎಲ್ಲ ತುಂಬಾ ನಂಗೆ ಇಷ್ಟ ಆಯಿತು. ಫುಲ್ ಆಫ್ ನೇಚರ್ ಮತ್ತು ಒಂದೇ ಥರ ನಾವು ಎಂಟ್ರಿ ಆಗಲೂ ಅಷ್ಟೇ ಒಂದೇ ಥರದ ಬ್ರ್ಯಾಂಚ್ನ ಅವ್ರು ಬೆಳೆಸಿದ್ರು. ಅದೆಲ್ಲ ಒಂದು ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾನು ಎಲ್ಲದೂ ವೀಡಿಯೋನ ರೆಕಾರ್ಡ್ ಮಾಡ್ಕೊತಾ ಇದ್ದೆ, ಬಿಕಾಸ್ ನಿಮಗೆಲ್ಲ ತೋರಿಸ್ಬೇಕು ಅಂತ. ವೆಲ್ಕಮ್ ಜಿಂಜರ್ ಕಾಫಿ ಥ್ಯಾಂಕ್ ಯು. ನಾವಿಬ್ಬರು ಹೇಗಂತ ಮನೆಯಲ್ಲಿ ಕಾಫಿಯನ್ನು ಮುಟ್ಟೋದೇ ಇಲ್ಲ, ಕಾಫಿ ಟೀ ಎಲ್ಲ ಓನ್ಲಿ ಬೂಸ್ಟ್, ಹಾರ್ಲಿಕ್ಸ್ ಆ ಥರ ಎಲ್ಲ ಕುಡಿತಿದ್ವಿ. ಕೂರ್ಗ್ ಬಂದಿದ್ದು ಇಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲದು ಕಷಾಯ ಅದು ಇದು ಎಲ್ಲ ಇದ್ದೇ ಇರುತ್ತೆ, ಕಾಫಿ ಎಲ್ಲ. ಸೊ ಟೇಸ್ಟ್ ಮಾತ್ರ ಅಲ್ಟಿ. ನಾನು ಕೂಗ್ ಬಂದಾಗ ನಂಗೆ ಅನಿಸ್ತು ನಾನು ಕಾಫಿಗೆ ಎಡಿಕ್ಟ್ ಆಗ್ಬೋದು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಂದರೆ ವಾವ್ ಇದಾ ಕಾಫಿ ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ರೆಸಾರ್ಟಿಗೆ ಎಂಟ್ರಿ ಆದ ತಕ್ಷಣ ನಂಗೆ ಇದೊಂದು ಸ್ವಲ್ಪ ಅಟ್ರ್ಯಾಕ್ಟ್ ಆಯಿತು ಆ್ಯಕ್ಚುಲಿ. ನಾನು ಅದಾದ್ರ ಮೇಲೆ ವಿಡಿಯೋ ಮಾಡೋಣ ಅಂತ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಏನಿದೆ ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಹೀಗೆ ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿ ನೋಡುವಾಗ ಒಂದು ವಿಗ್ರಹ ಕಾಣಿಸಿತ್ತು. ಸೊ ಝೂಮ್ ಮಾಡಿ ನೋಡಿದೆ. ಶಾರದಾ ಮೂರ್ತಿ ವಿಗ್ರಹ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ ಡೈರಿಯಲ್ಲಿ ಪೂಜೆ ಆಗುತ್ತೆ. ಅದಾದ ನಂತರ ಅವ್ರು ನಮ್ಮನ್ನು ರೂಮಿಗೆ ಕರ್ಕೊಂಡು ಹೋದರು. ಚೆನ್ನಾಗಿದೆಯಾ? ಹೆಂಗೆ ಅನಿಸ್ತಾ? ಚೆನ್ನಾಗಿದೆ. ಸರ್ಪ್ರೈಸ್ ಆಗಿಬಿಟ್ಯಾ? ತಲೆಯಲ್ಲಿ ಏನೆಲ್ಲ ಹಾಕಿದ್ದಾರೆ ಇಲ್ಲಿ? ಅದು ವೆಲ್ಕಮ್ ಮಾಡುವಾಗ ಹಾಕಿದ್ದು. ಹೌದಾ? ಚೆನ್ನಾಗಿ ವೆಲ್ಕಮ್ ಮಾಡಿದ್ರಾ? ನಾವಂದ್ರೆ ಹಂಗೇನಾ, ಎಲ್ಲರನ್ನಲ್ಲೇ ವೆಲ್ಕಮ್ ಮಾಡಿ. ಸರಿ, ಈಗ ವೆಲ್ಕಮ್ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ, ವೆಲ್ಕಮ್ ಟು ಆ ಚಾನಲ್. ನೀವು ಆಲ್ರೆಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾವಿವತ್ತು ವಿಂಡ್ ಫ್ಲವರ್ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ಆ ರೆಸಾರ್ಟ್ ರೂಮ್ ಟವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ವಿಕ್ ರೂಮ್ ಟವರ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ವ್ಯೂಸ್ ಹೇಗಿದೆ, ಪ್ರಾಪರ್ಟೀಸ್ ಹೇಗಿದೆ ಅಂತ. ಬನ್ನಿ, ತಡ ಮಾಡೋದು ಬೇಡ. ನಾವು ಟಿವಿ ನೋಡ್ತಾ ಆರಾಮಾಗಿ ಚಿಟ್ ಚಾಟ್ ಮಾಡೋ ಪ್ಲೇಸ್. ನನಗೆ ಈ ಪ್ಲೇಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಫ್ಯಾಮಿಲಿ ಜೊತೆ ಕೂಡ ಇಲ್ಲಿ ಬರ್ಬೋದು, ಯಾಕಂದ್ರೆ ಪ್ರೀಶಿಯಸ್ ಆಗಿದೆ. ನೀರು ಮತ್ತೆ ಕಾಫಿ ಪೌಡರ್ ತಯಾರು ಮಾಡ್ಬೋದು. ಸೊ ಇಲ್ಲಿಂದ ಇಲ್ಲೊಂದು ವ್ಯೂ ಕಾಣಿಸುತ್ತೆ, ಬಾಲ್ಕನಿ ವ್ಯೂ ನೋಡ್ಬೋದು. ಇಲ್ಲಿ ತುಂಬಾ ಹೊತ್ತೇನು ಕೊಡೋಕ್ಕಾಗಲ್ಲ, ಬಿಕಾಸ್ ಇಲ್ಲೆಲ್ಲ ಮರ ಇವಾಗ ಕಟ್ ಮಾಡ್ತಿದಾರಲ್ಲ, ಒಂದು ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ. ಬಟ್ ಈವ್ನಿಂಗ್ ಟೈಮಲ್ಲಿ ನೋಡ್ತೀನಿ, ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದಾ ಅಂತ. ಸೊ ಇದು ವ್ಯೂ. ಇಲ್ಲಿಂದ ಆಕ್ಚುಲಿ ಪೂಲ್ ವ್ಯೂ ಕಾಣಿಸುತ್ತೆ. ಇವಾಗ ಕೊರೋನಾ ಟೈಮ್ ಅಲ್ಲ, ಸೊ ಅದು ಆಕ್ಚುಲಿ ಪಬ್ಲಿಕ್ ಪೂಲ್ ಅದು. ಸೊ ಇವಾಗ ಯಾರು ಯೂಸ್ ಮಾಡಲ್ಲ ಅಂತ ಅನ್ಕೊಂತೀನಿ. ಇದು ಆಕ್ಚುಲಿ 5 star ಪ್ರಾಪರ್ಟಿ, ಅಂದ್ರೆ ತುಂಬಾ ಹಳೆ ಕಾಲದಲ್ಲಿ ಬಿಲ್ಡ್ ಮಾಡಿರೋದು. ಪ್ರೀಶಿಯಸ್ ಆಗಿದೆ. ಹಾಗೆ ನೀವು ನೋಡ್ಬೋದು ಹಳೆ ಕಾಲದ್ದು ಬಿಲ್ಡಿಂಗ್ ಸ್ಟ್ರಕ್ಚರ್ ಆ ಟೈಪ್ ಇದೆ. ಬನ್ನಿ, ಮಿರರ್ ಇದೆ. ಸೊ ಇದು ರೂಮ್, ಇದು ಬೆಡ್, ಅಂಡ್ ಇಲ್ಲೂ ಒಂದು ಟಿವಿ ಇದೆ. ಇದು ಹಳೆ ಕಾಲ ಟಿವಿ ಅನ್ಸುತ್ತೆ. ಸೊ ಹಾಲಲ್ಲಿ ಆಕ್ಚುಲಿ ಅಪ್ಡೇಟ್ ಆಗಿರೋದಿದೆ. ರೂಮಲ್ಲಿ ಇದು ಈ ತರದ್ ಹಾಕಿದ್ದಾರೆ. ಅಂಡ್ ಇಲ್ಲಿಂದ ಕೂಡ ವ್ಯೂ ನೋಡ್ಬೋದು. ದಿಸ್ ವ್ಯೂ ಇಸ್ ಗುಡ್ ಆಕ್ಚುಲಿ, ಅಲ್ಲ? ಚೆನ್ನಾಗಿದೆ ಇಲ್ಲಿ ವ್ಯೂ. ಅಲ್ಲಿ ಏನಂತ ಆಕ್ಚುಲಿ ನೀರು ಅಂತ ಗೊತ್ತಾಗಿದೆ. ಇದು ಪೂಲು ಅಂಡ್ ಇದು ಟ್ರೀ.
ಆ್ಯಂಡ್ ಇನ್ನೊಂದೇನು ಅಂತಂದರೆ ಆ್ಯಕ್ಚುಲಿ ಲಂಚ್ ಡಿನ್ನರ್ ಅಂದರೆ ಪ್ಯಾಕೇಜ್ ನಾವು ಹೆಂಗೆ ತೊಗೊಂಡಿದ್ವಿ ಅಂದರೆ ಲಂಚ್ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ. ಮತ್ತು ರೂಮ್ ಸರ್ವಿಸ್ ಇಲ್ಲ, ನಾವು ಅಲ್ಲೇ ಹೋಗಿ ತಿನ್ಕೊಂಡು ಬರಬೇಕು. ಆ್ಯಂಡ್ ದ ಮೇನ್ ಥಿಂಗ್, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಷ್ಟು ದೊಡ್ಡ ಆದ ತೋರಿಸ್ತೀನಿ ಬನ್ನಿ. ಇದೆಲ್ಲ ನೀವು ನಿಮ್ಮ ಥಿಂಗ್ಸ್ ಐ ಥಿಂಕ್ ರೋಸ್ ವುಡ್ ಅನ್ಸುತ್ತೆ ಆಯ್ತಾ. ಆ್ಯಂಡ್ ದಿಸ್ ಇಸ್ ಅ ವಾಶ್ರೂಮ್. ಲಗೇಜ್ ಎಲ್ಲ ಇಲ್ಲಿ ಸೈಡಿಗೆ ನಾವು ಇಟ್ಟಿದ್ವಿ. ದಿಸ್ ಇಸ್ ಅ ವಾಶ್ರೂಮ್. ನೋಡಿ ವಾಶ್ರೂಮ್ ಎಷ್ಟು ದೊಡ್ಡ ಇದೆ. ಇಲ್ಲಿ ಶವರ್ ಮಾಡ್ಬೋದಲ್ಲ, ಹಾಗೆ ಓಪನ್ ಶವರ್ ಕೂಡ ಇದೆ. ಸೊ ತೋರಿಸ್ತೀನಿ. ದಿಸ್ ಇಸ್ ಅ ಓಪನ್ ಶವರ್ ವಿತ್ ಸನ್ಸೆಟ್. ಹೊಸು ಆಗ್ತಿಲ್ವಾ? ಹೋಗೋಣ ಬಾ ಊಟಕ್ಕೆ. ನನ್ನ ಮಾಸ್ಕ್ ಎಲ್ಲಿದೆ? ಬಾ ಬಾ ಹೋಗುವ. ಹೆಲ್ಪ್ ಮಾಡು ನಂಗೆ ಮಾಸ್ಕ್, ಆಯ್ತಾ? ಲೆಟ್ಸ್ ಗೋ. ನಮ್ಮ ಸ್ಟೇ ನಮ್ಮ ರೂಮ್ ಅಲ್ಲಿದೆ. ಟೈಮ್ ಆಗಿತ್ತು 2 ಹಾಗೆ. ಸೊ ಅದಕ್ಕೆ ನಾವು ಲಂಚ್ಗೆ ಹೊರಟ್ವಿ. ನಮ್ಮ ರೂಮಿಂದ ಒಂದು 5 to 10 ಮಿನಿಟ್ಸ್ ವಾಕ್ ಮಾಡಬೇಕು. ನಾನು ಅವಾಗ ನಮ್ಮ ಬಾಲ್ಕನಿಯಿಂದ ಮತ್ತು ರೂಮಿಂದ ನಾನು ಪೂಲ್ ವ್ಯೂ ತೋರಿಸಿದ್ದೆ ಅಲ್ಲ, ಆ ಪೂಲ್ ಇವಾಗ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ಮಿಡಲಲ್ಲಿ ಟ್ರೀ ಕೂಡ ಹೋಗಿದೆ. ಅದನ್ನು ಕಟ್ ಮಾಡ್ದೇ ಅವ್ರು ಪೂಲ್ನ ಬಿಲ್ಟ್ ಮಾಡಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ರೆಸ್ಟೋರೆಂಟ್ ವ್ಯೂ ನಿಮ್ಗೆ ಇವಾಗ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ. ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ನಾವು ಇದೇ ರೆಸ್ಟೋರೆಂಟ್ನಲ್ಲಿ ಮಾಡ್ತಿರೋದು. ರೆಸ್ಟೋರೆಂಟ್ ತುಂಬ ಪ್ರೀಷಿಯಸ್ ಆಗಿದೆ. ಸ್ಟಾಫ್ ಎಲ್ಲ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಅವ್ರು ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಯಾವುದಾದ್ರು ಫುಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ. ಆ್ಯಂಡ್ ನಾನು ಫುಡ್ಡೆಲ್ಲ ಚೆಕ್ ಮಾಡ್ತಾಯಿದ್ದೆ. ಐಸ್ ಕ್ರೀಮ್ ಎಲ್ಲ ಇತ್ತು, ಹಾಗೆ ನಾನ್ ವೆಜ್ ಐಟಮ್ ಇತ್ತು, ಹಾಗೆ ವೆಜ್ ಐಟಮ್ ನಾನು ಯಾವತ್ತೂ ನೋಡೇ ಇರಲಿಲ್ಲ. ವೆಜ್ಜಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ ತುಂಬಾ ಇರುತ್ತೆ ಅಂತ. ನಾನ್ ವೆಜ್ ಕಂಪೇರ್ ಟು ವೆಜ್ಜೇ ಜಾಸ್ತಿ ಇದ್ದಿದ್ದು. ನಾನ್ ವೆಜ್ ಐಟಮ್ ತುಂಬಾ ಕಡಿಮೆ ಇತ್ತು. ಐಟಮ್ ತುಂಬಾ ಕಡಿಮೆ. ನಾವು ಲೈಕ್ ಹುಡುಕಬೇಕಿತ್ತು. ಒಂದು ಕಬಾಬ್ ಇತ್ತು ಮತ್ತು ಇನ್ನೊಂದು ಸ್ಟಾರ್ಟರ್ ಇತ್ತು ಅಷ್ಟೇ. ಬಟ್ ವೆಜ್ಜಲ್ಲಿ ನೋಡಿದ್ರೆ ತುಂಬ ವೆರೈಟೀಸ್. ನಂಗೆ ಫುಲ್ ಶಾಕ್, ಏನಪ್ಪ ಇಷ್ಟೊಂದು ಮಾಡಿಬಿಟ್ಟಿದ್ದಾರೆ ಅಂತ. ನೀವೇನಾದ್ರು ವೆಜಿಟೇರಿಯನ್ ಆಗಿದ್ದರೆ ನಿಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಫುಡ್ ಇಷ್ಟ ಆಗುತ್ತೆ. ಆ್ಯಂಡ್ ಫುಡ್ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ವೆಜ್ ಕೆಲವುದೆಲ್ಲ ಐಟಮ್ ಟ್ರೈ ಮಾಡಿದ್ದೆ. ನನಗೆ ವೆಜ್ ಐಟಮ್ ಅಷ್ಟೇನು ಇಷ್ಟ ಆಗಲ್ಲ. ಸೊ ನಂಗೆ ಅಷ್ಟೊಂದೇನು ಇಷ್ಟ ಆಗಿರಲಿಲ್ಲ. ಬಟ್ ಬೇರೆ ಐಟಮ್ ಎಲ್ಲ ನಾನು ನೋಡಿದಾಗ ಅನಿಸ್ತು ಇಲ್ಲಿ ಚೆನ್ನಾಗಿದೆ ಅಂತ. ನೀವು ಇಲ್ಲಿ ನೋಡ್ಬೋದು ಕೌಂಟರ್ ಇದೆ. ಅಲ್ಲಿ ನೀವು ಆ್ಯಕ್ಚುಲಿ ಏನಾದ್ರು ನಿಮಗೆ ಎಕ್ಸ್ಟ್ರಾ ಐಟಮ್ಸ್ ಏನಾದ್ರು ಬೇಕಾದರೆ ಅವ್ರಿಗೆ ಹೇಳಿ ನೀವು ಮಾಡಿಸ್ಕೋಬೋದು. ನಾನು ಯೂಶ್ವಲಾಗಿ ಆಮ್ಲೆಟ್ ಏನಾದ್ರು ಮಾಡಿಸ್ಕೊಂಡ್ರೆ ಅವ್ರ ಹತ್ರ ಹೇಳ್ತೀನಿ ಸಾಲ್ಟ್ ಒಂದು ಸ್ವಲ್ಪ ಹಾಕಿ ಅಂತ. ಬಿಕಾಸ್ ಅವ್ರು ಸಾಲ್ಟ್ ಹಾಕಲ್ಲ. ನೀವು ಯೂಶ್ವಲಾಗಿ ಹೇಳಬೇಕಾಗತ್ತೆ. ಎಲ್ಲ ರೆಸ್ಟೋರೆಂಟಲ್ಲೂ ಹಾಗೆ. ನೀವೇನಾದ್ರು ಆಮ್ಲೆಟ್, ಮಸಾಲ ಆಮ್ಲೆಟ್ ಆ ಥರ ಏನಾದ್ರು ಹೇಳಿದ್ರೆ ಅವ್ರು ಸಾಲ್ಟ್ ಆ್ಯಕ್ಚುಲಿ ಹಾಕಲ್ಲ. ನೀವು ಹೇಳಿದ್ರೆ ಹಾಕ್ತಾರೆ. ಆ್ಯಂಡ್ ಇಲ್ಲಿ ತುಂಬ ವೆರೈಟೀಸ್ ಇದೆ. ನಾನು ಹೇಳ್ದಾಗೆ ನಾವು ಫಸ್ಟ್ ರೆಸಾರ್ಟಿಗೆ ಹೋಗಿದ್ವಲ್ಲ ವಾಲ್ ಬ್ಯಾಕಲ್ಲಿ, ನಮಗೆ ಆವಾಗ ಗೊತ್ತಾಗಿರಲಿಲ್ಲ. ಸೊ ನಾವೆಲ್ಲ ಒಂದು ಸ್ವಲ್ಪ ಮೂರು ಕ್ವಾಂಟಿಟಿ ಹಾಕಿ ತುಂಬಾ ಫುಡ್ ವೇಸ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಆ ಮಿಸ್ಟೇಕ್ನ ನಾವು ಇಲ್ಲಿ ಮಾಡೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಸೊ ನಮ್ಗೆ ಏನೇ ಬೇಕಾದರೂ ನಾವು ಲಿಟಲ್ ಕ್ವಾಂಟಿಟಿ ತೊಗೊಂಡು ಟೇಸ್ಟ್ ಮಾಡ್ತಿದ್ವಿ. ನಮಗೇನಾದರೂ ಇಷ್ಟ ಆದರೆ ದೆನ್ ನಾವು ತೊಗೊತಿದ್ವಿ. ಆಮೇಲೆ ಇನ್ನೊಂದು ಗುಡ್ ಥಿಂಗ್ ಏನು ಅಂದರೆ ಅಲ್ಲಿ ಫ್ರೂಟ್ಸ್ ಇಟ್ಟಿದ್ದಾರೆ. ಹಾಗೆ ಮೇಕ್ ಯುವರ್ ಓನ್ ಚಾಟ್ಸ್, ನಾವೇ ನಮ್ಮ ಓನ್ ಚಾಟ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ದಟ್ ಈಸ್ ಆಲ್ಸೋ ಗುಡ್ ಥಿಂಗ್. ಹಾಗೆ ಡೆಸರ್ಟು ಅಷ್ಟೇ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಸ್ಟ್ರೀಸ್ ಇಟ್ಟಿದ್ರು. ಆಮೇಲೆ ಸ್ವೀಟ್ ಐಟಮ್ ಇಟ್ಟಿದ್ರು. ಆಮೇಲೆ ಪಾಯಸ ಕೂಡ ಇತ್ತು. ಪಾಯಸ ನನಗೆ ಯೂಶ್ವಲಾಗಿ ಇಷ್ಟ ಆಗುತ್ತೆ, ಚೆನ್ನಾಗೇ ಇತ್ತು ಇಲ್ಲಿ. ನನ್ನ ಹಸ್ಬೆಂಡು ಅಷ್ಟೇ ವೆಜ್ ಎಲ್ಲ ಟ್ರೈ ಮಾಡಿದ್ದು. ಅವ್ರಿಗೆ ವೆಜ್ ಐಟಮ್ ಎಲ್ಲ ತುಂಬ ಟೇಸ್ಟಿ ಅಂತ ಅನಿಸ್ತಂತೆ. ನನಗೆ ಬಿರಿಯಾನಿ ಅಷ್ಟು ಇಷ್ಟ ಆಗಿರಲಿಲ್ಲ. ಬಾ ಪ್ಲಾಂಟೇಶನ್ ವಾಕ್ ಇವಾಗಲೇ ನಾನು ಹಿಂಗೆ ಮಾಡಿಸ್ತೀನಿ. ಸೊ ದಿಸ್ ಇಸ್ ಕಾಫಿ. ನಮ್ಮ
ನಮಸ್ತೆ ಸರ್, ಬನ್ನಿ ಪ್ಲಾಂಟೇಶನ್ ವಾಕ್ ಮಾಡಿಸ್ತೀನಿ ನಿಮಗೆ. ಹಾಂ ಇದು ಕಾಫಿ ಹಾಂ. ನೋಡಿ, ಇದು ರೆಡ್ ಕಲರ್. ಇದು ಕಾಫಿ ಕಪ್ ಕಲರ್ ಇರುತ್ತಲ್ಲ. ಫಸ್ಟ್ ಇದು ರೆಡ್ ಕಲರ್, ಗ್ರೀನ್ ಕಲರ್ ಆಗುತ್ತಾ, ಅದಾದ್ಮೇಲೆ ರೆಡ್ ಕಲರ್ ಆಗುತ್ತಾ, ಅದಾದ್ರ ಮೇಲೆ ಒಣಸ್ತೀವಿ, ಅದಾದ್ಮೇಲೆ ಕಾಫಿ ಆಗುತ್ತೆ. ರೆಡ್ ಕಲರ್ ಆದ ಹೆಂಗೆ ಇದು ಕಪ್ ಕಲರ್ ಆಪ? ಬೀಜ ತೆಗಿತೀವಿ, ಆ ಬೀಜ ಒಣಸ್ತೀವಿ, ಅದು ಕಪ್ಪಾಗುತ್ತೆ. ಹಡೆ ಮಾಡ್ತಿದ್ವಿ ಅಂತ ಗೊತ್ತಾಯ್ತು. ಹೋಗು. ಕ್ಯೂಟ್ ಕಪ್ಪೆ. ಪಿಸ್ತಾ ಸ್ಟ್ರಾಬೆರಿ ವೆನಿಲಾ ಸೂಪ್ ಇದೆ. ಓ, ನೂಡಲ್ ಇದೆ. ಬಿರಿಯಾನಿ ನೂಡಲ್ಸ್ ಸರಿ. ಎಗ್ ಆಮ್ಲೆಟಾ? ಎಗ್ ಆಮ್ಲೆಟ್ ಕರಿ ಅಂತ. ಓಕೆ. ತಂದೂರಿ ಎಗ್ ಓ, ಚೆನ್ನಾಗಿದೆ. ಸೂಪ್ ಹಾಕೊಂಡು ಹೋಗೋಣ. ಹಾಂ, ಸೂಪ್ ಹಾಕೊಂಡು ಹೋಗೋಣ. ಕಂಪ್ಲೀಟಾಗಿ ವೆಜ್ ಐಟಮ್ ಇಟ್ಟಿರೋದು, ಹಾಗೆ ಡೆಸರ್ಟು ಸೈಡಲ್ಲಿ ಇಟ್ಟಿದ್ದಾರೆ. ಸೊ ಯಾವುದೇ ಫುಡ್ ನಾವು ಟ್ರೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸೂಪಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲೂ ಅಷ್ಟೇ ಸೂಪಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೂಪೆಲ್ಲ ಓಕೆ ಓಕೆ ಅಂತ ಅನಿಸ್ತು. ಟೇಸ್ಟ್ ಇಸ್ ಯಮ್ಮಿ. ಹೆಂಗಿದೆ? ನಾನು ಸೂಪ್ ಕುಡಿತಾ ಇದ್ದೆ ಅಷ್ಟೇ. ಅವ್ರು ಹೋಗಿ ಅವ್ರ ಫುಡ್ ಎಲ್ಲ ತೊಗೊಂಬಂದರು. ನಾನು ಪಾಸ್ತಾ ಆರ್ಡ್ರ್ ಮಾಡಿದ್ದೆ. ಸೊ ಪಾಸ್ತಾ ಅಂತೂ ಫುಲ್ ನಂಗೆ ಇಷ್ಟ, ಎಲ್ಲಿ ಹೋದರೂ ಆರ್ಡ್ರ್ ಮಾಡ್ತೀನಿ. ಇವರಿಗೂ ಹೇಳಿದ್ದೆ ಸ್ವಲ್ಪ ಲಿಟಲ್ ಕ್ವಾಂಟಿಟಿಯಲ್ಲಿ ಕೊಡಿ, ಟ್ರೈ ಮಾಡ್ತೀನಿ ಅಂತ. ಸೊ ಟೇಸ್ಟ್ ಇಸ್ ಸೋ ಗುಡ್, ನಂಗೆ ಇಷ್ಟ ಆಯಿತು. ಏನು ತಿಂತಾ ಇದೆಯಾ? ಚೀಸ್ ಚೀಸಾ? ಏನು ಚೀಸ್ ಅದು? ತಂದೂರಿ ಎಗ್ಗಾ? ಅಲ್ವೋ, ಚೀಸ್ ಬಾಲ್. ಚೀಸ್ ಬಾಲಾ? ಚೀಸ್ ಬಾಲ್ ಅದು ಪೊಟ್ಯಾಟೊ ಇದಾ? ಪೊಟ್ಯಾಟೊ ಅಲ್ಲ, ಚೀಸ್ ಬಾಲ್ ಅದು. ಪಾಸ್ತಾ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಎರಡೆರಡು ಪಾಸ್ತಾ ಆರ್ಡ್ರ್ ಮಾಡಿದ್ಯಾ? ಚೆನ್ನಾಗಿದೆ. ಆಮೇಲೆ ಇದೇನಿದು? ವಜ್ಜಿನ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ನಿಂದು ಹೆಂಗಿತ್ತು? ನಿಂಗೆ ಇಷ್ಟ ಆಗಿಲ್ಲ ಬಿರಿಯಾನಿ? ಬಿರಿಯಾನಿ ಅಷ್ಟು ಚೆನ್ನಾಗಿಲ್ಲ. ವೆನಿಲ್ಲಾ ವಿತ್ ಗುಲಾಬ್ ಜಾಮೂನ್ ನಾನು ಇವಾಗ ಮಿಕ್ಸ್ ಮಾಡ್ಕೊತೀನಿ. ನೀನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡು ತೊಗೊಬಂದಿದ್ದೆ ಬ್ರೇನಿ. ಬ್ರೇಕ್ಫಾಸ್ಟ್ಗೆ ಬಂದಿದ್ವಿ. ಕೌಂಟ್ರಲ್ಲಿ ಹೋಗಿ ಮ್ಯಾಗಿ ಮತ್ತು ಮಸಾಲೆ ದೋಸೆ ಹಾಗೆ ಕಾಫಿ ಆರ್ಡ್ರ್ ಮಾಡಿ ಬೇರೆ
ಹೆಂಗನ್ಸ್ತು?